ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಮಸ್ತೆ. ವೆಲ್ಕಮ್ ಟು JS ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಒಂದು ಬಾರ್ಡರ್ ಸೀರೀಸ್ ಕಂಟ್ರಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದು. ದಟ್ ಈಸ್ ಲೆಸೋಥೋ ಕಂಟ್ರಿ. ಲೆಸೋಥೋ ಕಂಟ್ರಿ ಏನ್ ಸರ್ ಇದು ಹೊಸ ಕಂಟ್ರಿ ಅಂತ ನೀವು ಕೇಳೋದು? ಎಸ್, ಡೆಫಿನೆಟ್ಲಿ ಈ ಲೆಸೋಥೋ ಕಂಟ್ರಿ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಸೊ ಓಕೆನಾ, ಇತ್ತೀಚಿನ ಒಂದು ಕೆಲವು ದಿನಗಳ ಹಿಂದೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದದ್ದು. ಭಾರತ ಮತ್ತು ಇದರ ನಡುವೆ ಒಂದು ದೊಡ್ಡ ರೀತಿಯ ಬೆಳವಣಿಗೆ ಆಗಿದೆ. So, ಏನು ಅಂತ ನೋಡ್ತಾ ಹೋಗೋಣ. Yes, Lesotho formerly the kingdom of the Lesotho formerly known as the ಬೊಸೊಟೊ ಲ್ಯಾಂಡ್. ನೋಡಿ, ಈ ಲೆಸೊಥೋವನ್ನು ಔಪಚಾರಿಕವಾಗಿ ಲೆಸೊಥೋ ಸಾಮ್ರಾಜ್ಯ ಅಂತ ಕರೀತಾರೆ. ಹಿಂದೆ ಬೊಸೊಟೊ ಲ್ಯಾಂಡ್ ಅಂತ ಕರೀಲಾಗ್ತಿತ್ತು. ಇದಕ್ಕಿಂತ ಮುಂದೆ ಯಾವಾಗ ಇದು ಸ್ವತಂತ್ರ ಆಗುತ್ತೆ ಅಂದ್ರೆ ಬ್ರಿಟಿಷರ ಕೈಯಲ್ಲೇ ಇರುತ್ತೆ. ಮೊದಲು ಬ್ರಿಟಿಷರ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಈ ಸ್ವತಂತ್ರಗೊಂಡ ನಂತರ ಎಸ್ ಇದೇನಾಗುತ್ತೆ, ಮತ್ತು ಒಂದು ಸಾಮ್ರಾಜ್ಯವಾಗುತ್ತೆ, ಒಂದು ಹೊಸ ದೇಶವಾಗಿ ಸೃಷ್ಟಿಯಾಗುತ್ತೆ, ಸ್ವತಂತ್ರ ದೇಶವಾಗುತ್ತೆ. is a landlocked country in the southern Africa. Yes, definitely it is a landlocked country. ಭೂಮಿಗಳಿಂದ ಸುತ್ತಲೂ ಕೂಡ ಬೇರೆ ಬೇರೆ ದೇಶಗಳಿದಾವ್ರಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ವತಂತ್ರ ದೇಶ. ಓಕೆನಾ, ಆಫ್ರಿಕಾ ಖಂಡದಲ್ಲಿ ಬರತಕ್ಕಂತ ಸ್ವಾತಂತ್ರ್ಯ ದೇಶ ಇದು. ಓಕೆನಾ, ಇಂಡಿಪೆಂಡೆಂಟ್ ಕಂಟ್ರಿ ಆದರೂ ಸಹಿತ ಇದನ್ನ ಆ ದೇಶದ ಒಳಗಡೆ ಬರುತ್ತೆ ನೋಡಿ. ಸೊ ಒಂದು ದೇಶದ ಒಳಗಡೆ ಹಲವು ದೇಶಗಳ ಸುತ್ತಲಿದ್ರೂ ಸಹ ಇದೊಂದು ಸ್ವಂತ ದೇಶವಾಗಿದೆ ಅಂದ್ರೆ ಸಾಮಾನ್ಯ ಅಲ್ಲ. ನೋಡಿ, ಲ್ಯಾಂಡ್ ಲಾಕ್ ಈ ಕಡೆ ನಮಿಬಿಯಾ ಬರುತ್ತೆ, ಬೊಟ್ಸ್ವಾನಾ ಬರುತ್ತೆ, ಆಮೇಲೆ ಜಿಂಬಾಬ್ವೆ ಬರುತ್ತೆ, ಓಕೆನಾ, ಮೊಜಾಂಬಿಕಾ ಬರುತ್ತೆ, ಇಸ್ವಾನಾ ಬರುತ್ತೆ, ಲೆಸೊಥೋ ಬರುತ್ತೆ. ನೋಡಿ, ಈ ಸೌತ್ ಆಫ್ರಿಕಾ ದೇಶದ ಒಳಗಡೆ, ಸೌತ್ ಆಫ್ರಿಕಾ ಅನ್ನೋದು ಒಂದು ದೇಶ, ದೇಶದ ಒಳಗಡೆ ಬರ್ತಕ್ಕಂಥದ್ದು ಒಂದು ದೇಶ. ನೋಡಿ ಯಾವ ತರ ಇದೆ, ಇದು ಒಂದು ದೇಶ. ಸೌತ್ ಆಫ್ರಿಕಾ ಅನ್ನೋದು ಒಂದು ದೇಶ ರೀ. ಓಕೆ ನೋಡಿ, ಎಸ್ ರೈಟ್, ಇಟ್ ಇಸ್ ಒನ್ ಕಂಟ್ರಿ. ಆದ್ರೆ ದೇಶದ ಒಳಗಡೆ ದೇಶ ಅಂದ್ರೆ ಯಾವ ತರ ಇದೆ ನೋಡಿ. ಅದಕ್ಕೆ ಇದನ್ನ ನಾವು ಏನಂತ ಕರಿತೀವಿ? ಇಟ್ ಇಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅಂಡ್ ಆಲ್ಸೋ ಇಟ್ಸ್ ಇಂಡಿಪೆಂಡೆನ್ಸ್ ಇನ್ ದ 1966. 1966 ಬ್ರಿಟಿಷರಿಂದ ಸ್ವಾತಂತ್ರ್ಯತೆಯನ್ನು ಪಡ್ಕೊಂಡು ಸ್ವತಂತ್ರ ದೇಶವಾಗುತ್ತೆ. ನೋಡಿ ಎಂತ ಒಂದು ಇತಿಹಾಸ ಇದೆ, ಎಂತೆಂತ ದೇಶಗಳಿದ್ರಿ, ಅದ್ಭುತವಾದಂತ ದೇಶಗಳು ನಮ್ಮ ಜಗತ್ತಲ್ಲಿ. ಒಂದೊಂದು ದೇಶದ ಒಂದೊಂದು ಕತೆ ನೋಡಿ. ಈ ಲೆಸೊಥೋ ಒಂದು ದೇಶ ದಕ್ಷಿಣ ಆಫ್ರಿಕಾ ದೇಶದ ಒಳಗಡೆ ಇರ್ತಕ್ಕಂಥ ಒಂದು ದೇಶ. ಅದಕ್ಕೆ ರಾಜಧಾನಿ ಮಾಸೇರು. ಲೆಸೊಥೋ ಈಸ್ ಅ ಸಾವರಿನ್ ಕಂಟ್ರಿ. ಇದು ಸಾರ್ವಭೌಮ ಒಂದು ದೇಶ, ಸ್ವತಂತ್ರತೆಯನ್ನು ಘೋಷಣೆ ಮಾಡಿಕೊಂಡಿದೆ. ಇಟ್ಸ್ ಕಂಪ್ಲೀಟ್ ಇಟ್ ಇಸ್ ಸರೌಂಡೆಡ್ ಬೈ ದಿ ಸೌತ್ ಆಫ್ರಿಕಾ. ಒಂದು ದೇಶದ ಒಳಗಡೆ ಇದಕ್ಕೆ ಇರ್ತಕ್ಕಂಥದ್ದು ಬಾರ್ಡರ್ಸ್ಗಳೇ ಇಲ್ಲ ಅಂತ ಹೇಳಿದ್ರೆ, ಬಾರ್ಡರ್ಸ್ಗಳೇ ಇಲ್ಲ. ಬಿಕಾಸ್ ದೇಶದ ಒಳಗಡೆ ಇದೆ, ಬಾರ್ಡರ್ಸ್ ಇಲ್ಲ. ಲೆಸೊಥೋ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಭಾಗ ಅಲ್ಲ, ಹಾಗಂತ ಅದರೊಳಗಿದೆ ಅಂತೇಳಿ ನೀವು ಸೌತ್ ಆಫ್ರಿಕಾ ದೇಶ ಅನ್ಕೋಬಿಡಿ. ಆಫ್ರಿಕನ್ ಕಾಂಟಿನೆಂಟ್ ಹೌದು, ಆಫ್ರಿಕಾ ಖಂಡ. ಆದರೆ ಸೌತ್ ಆಫ್ರಿಕಾ ಅನ್ನೋದು ಒಂದು ದೇಶ. ಆ ದೇಶದ ಒಳಗಡೆ ಬರ್ತಕ್ಕಂಥದ್ದು ಮತ್ತೊಂದು ದೇಶ, ಅದರ ಹೆಸರೇ ಲೆಸೊಥೋ. ಇದು ಲೆಸೊಥೋ ದಕ್ಷಿಣ ಆಫ್ರಿಕಾದ ಭಾಗವಲ್ಲ, ಬದಲಿಗೆ ಇಂಡಿಪೆಂಡೆಂಟ್. ಎಸ್, ಆಫ್ಟರ್ ದಟ್ ಮತ್ತೆ ಈಗ ಲೆಸೊಥೋ ಮತ್ತೆ ಭಾರತ ದೇಶದ ನಡುವೆ ಇರ್ತಕ್ಕಂಥ ಒಂದು ಏನಪ್ಪಾ ಸಂಬಂಧಗಳು ಯಾವಂತ ಚರ್ಚೆ ಮಾಡ್ತಾ ಹೋಗೋದಾದ್ರೆ ನೋಡಿ, ಇನ್ನು ಡಿಸೆಂಬರ್ ತಿಂಗಳಲ್ಲೇ, ಕಳೆದ ಒಂದು ತಿಂಗಳಲ್ಲೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ 1000 ಮೆಟ್ರಿಕ್ ಟನ್ ಅನ್ನ ಏನ್ ಮಾಡಿದವ್ರಿ, ಇಲ್ಲಿ ಆ ಒಂದು ದೇಶಕ್ಕೆ ಅಕ್ಕಿಯನ್ನು ಕಳಿಸಿದ್ವಿ. ಅಕ್ಕಿಯನ್ನು ಯಾಕಂದ್ರೆ ಯಾಕೆ ಕಳಿಸಿದ್ವಿ ಅಲ್ಲಿಗೆ ಅಂತ ನೋಡೋದಾದ್ರೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ದಟ್ ಈಸ್ ಲೆಸೊಥೋ ಕಂಟ್ರಿಗೆ ಡಿಸೆಂಬರ್ 2024 ಭಾರತ 1000 ಮೆಟ್ರಿಕ್ ಟನ್ ಅಕ್ಕಿಯನ್ನ ನಾವು ಸಹಾಯ ಮಾಡ್ತೀವಿ, ಮಾನವೀಯ ನೆರವನ್ನು ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅಲ್ಲಿ ಏನು ಪೌಷ್ಟಿಕತೆಯಿಂದ ದೇಶದ ಆಹಾರ ಭದ್ರತೆ ಕಳೆದುಬಿಟ್ಟಿತ್ತು, ಪೌಷ್ಟಿಕತೆ ಬಂದ್ಬಿಟ್ಟಿತ್ತು. ಜೊತೆಗೆ ಊಟ ಕೂಡ ಇರ್ತಿರ್ಲಿಲ್ಲ ಅಲ್ಲಿನ ಜನರಿಗೆ. ಅಗತ್ಯಗಳಿಗೆ ಸಹಾಯ ಮಾಡುವ ಉದ್ದೇಶವನ್ನು ಈ ನೆರವು ನೀಡಲಾಗ್ತದೆ. ಏಕೆ ಕಳಿಸಿದಾಗಾದ್ರೆ ಅಲ್ಲಿ ಏನೇನು ಪ್ರಾಬ್ಲಮ್ ಆಗಿತ್ತು? ಆಹಾರ ಕೊರತೆ ಆಗಿತ್ತು, ಇತರೆ ಸವಾಲುಗಳು ಕೂಡ ಇದ್ದು. ಬಡತನ, ಆಹಾರ ಕೊರತೆ, ಎಲ್ಲರೂ ಎಲ್ಲಿ ಬೇಕಲ್ಲೇ ಸಾಯ್ತಾ ಇದ್ದಾರೆ. ಎಲ್ಲಿನೋದಿಂದ ಎಲ್ಲಿನೋ ಕೂಡ ಆಯ್ತು. ಎಲ್ಲಿನೋ ಅಂದ್ರೆ ಮಳೆ ಬರೋದಿಲ್ಲ ಅಂತ, ಲಾಲಿನ ಅಂದ್ರೆ ಮಳೆ ಬರುತ್ತೆ, ಎಲ್ಲಿನೋ ಅಂದ್ರೆ ಮಳೆ ಇರೋದಿಲ್ಲ, ಬರಗಾಲ. ಎಲ್ಲಿನೋದಿಂದ ದೇಶವು ಭೀಕರ ಬರಗಾಲ ಮತ್ತು ಜಾನುವಾರು ನಷ್ಟದಿಂದ ತತ್ತರಿಸಿದೆ.
ಎಲ್ಲಿ ನೀವು ಲಾನಿನ ಜೋಗ್ರಫಿಯಲ್ಲಿ ನೀವು ನೋಡ್ತೀರಾ ಕಾನ್ಸೆಪ್ಟ್ಗಳನ್ನ. ನಾನು ಕೂಡ ಬೇಕಾದ್ರೆ ಸಾಧ್ಯವಾದಾಗೆಲ್ಲ ಹೇಳ್ತೀನಿ, ಡೋಂಟ್ ವರಿ, ಜೋಗ್ರಫಿ ಕಾನ್ಸೆಪ್ಟ್ಗಳನ್ನ. ಲೆಸೊಥೋ ಹವಾಮಾನ ಬಿಕ್ಕಟ್ಟಿಗೆ ಕೂಡ ಗುರಿಯಾಗಿತ್ತು. ಅಲ್ಲಿ ಕ್ಲೈಮೇಟ್ ಚೇಂಜ್ ಕೂಡ ಆಗಿ ಸಾಕಷ್ಟು ಒಂದು ಜನರು ತರಿಸಿ ಹೋಗಿದ್ರು. ಇದು ಬರಗಳ ಮತ್ತು ಪ್ರವಾಹಗಳನ್ನು ಹೆಚ್ಚು ಆಗಾಗ್ಗೆ ತೀವ್ರಗೊಳಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಒಂದು ಕಾರಣಕ್ಕೆ 1000 ಮೆಟ್ರಿಕ್ ಟನ್, ಒಂದು ಟನ್ ಅಂದ್ರೇನೆ 1000 kg ಇಂಥದ್ದನ್ನ 1000 ಮೆಟ್ರಿಕ್ ಟನ್ ಅನ್ನ ಕೊಟ್ಟಿದೀವಿ ನಾವಂದ್ರೆ ದೊಡ್ಡ ಸಹಾಯವೇ ಸರಿರಿ. ನಮ್ಮ ದೇಶ ಎಂತೆಂತ ದೇಶಗಳ ಜೊತೆ ಸಂಬಂಧವನ್ನ ಬೆಳೆಸ್ತಾ ಇದೆ, ಎಲ್ಲರಿಗೂ ಕೂಡ ಮಾನವೀಯ ನೆರವನ್ನ ಕೊಡ್ತಾ ಇದೆ ಅಂದ್ರೆ ದೇಶದಲ್ಲಿ ಎಷ್ಟು ಸಂಪತ್ತು ಇರಬೇಡ. ನಮ್ಮ ದೇಶ ಅಂದ್ರೇನೆ ಹಾಗೆ, ಜಗತ್ತಲ್ಲಿ ನಮ್ಮ ದೇಶದ ಮುಂದೆ ಯಾವ ದೇಶವೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಬಲಿಷ್ಠವಾದಂತ ಒಂದು ದೇಶ. ಡೆಫಿನೆಟ್ಲಿ ಮುಂದೊಂದು ದಿನ ನಾವು ಇಡೀ ಜಗತ್ತನ್ನ ಆಳ್ತೀವಿ. ಇನ್ನೇನು ಹಂತ ಹಂತವಾಗಿ ನಾವು ಮುಂದಕ್ಕೆ ಹೋಗ್ತಾನೆ ಇದ್ವಿ, ಯಾವತ್ತೂ ಕೂಡ ಹಿಂದೆ ಅಂತೂ ಹಾಗಿಲ್ಲ. ಎಸ್, ಡೆಫಿನೆಟ್ಲಿ ದಿಸ್ ಇಸ್ ಆಲ್ ಅಬೌಟ್ ಲೆಸೊಥೋ ಅಂಡ್ ಇಂಡಿಯನ್ ರಿಲೇಷನ್ಸ್ ಅಂಡ್ ಆಲ್ಸೋ ಬಾರ್ಡರ್ ಕಂಟ್ರಿ. ಇದಕ್ಕೆ ಯಾವುದೇ ರೀತಿ ಬಾರ್ಡರ್ಸ್ ಗಳು ಇಲ್ಲ, ಇದು ಒಂದು ದೇಶದ ಒಳಗಡೆ ಇರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ರೀ.